ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಸಮನ್ವಯ ಕೊರತೆ ಇಲ್ಲ. ಇಲ್ಲಿ ಇರೋದು ಕಾಂಗ್ರೆಸ್ ಪಕ್ಷ ಒಂದೇ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅಥಣಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ, ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯ ಸಮನ್ವಯ ಕೊರತೆ ಇಲ್ಲವೇ ಇಲ್ಲ. ಪಾರ್ಟಿ ಬಂದ್ರೆ ಎಲ್ಲರೂ ಕೂಡ ಒಂದೇ. ನಮ್ಮಲ್ಲಿ ಮೂಲ ಕಾಂಗ್ರೆಸ್ಸಿಗರಿಗೆ ಯಾವುದೇ ರೀತಿಯ ಅನ್ಯಾಯ ಆಗಿಲ್ಲ. ಎಲ್ರಿಗೂ ಟೈಮ್ ಬಂದೇ ಬರುತ್ತೆ. ಸರಿಯಾದ ಸಮಯಕ್ಕೆ ಎಲ್ಲರೂ ಕೂಡ ಕಾಯಬೇಕು ಅಷ್ಟೇ ಎಂದರು. ಪಕ್ಷ ಗಟ್ಟಿಗೊಳಿಸುವಲ್ಲಿ ಗಜಾನನ ಮಂಗಸೂಡಿ ಹಾಗೂ ಸದಾಶಿವ ಬುಟಾಳಿ ಪಾತ್ರ ಹೆಚ್ಚಾಗಿದೆ. ಮಂಗಸೂಡಿ ಅವರಿಗೆ ರಾಜಕೀಯ ಅವಕಾಶ ಮತ್ತೊಮ್ಮೆ ಬರುತ್ತೆ ಅಂತ ಹೇಳಿದ್ರು. ಕೃಷ್ಣಾ ನದಿ ಪ್ರವಾಹ ಬೆಳೆ ಹಾನಿ ಪರಿಹಾರ ವಿಚಾರವಾಗಿ ಮಾತನಾಡಿ, ಕೃಷ್ಣಾ ನದಿ ಪ್ರವಾಹ ಬೆಳೆ ತುಂಬಾ ಬೆಳೆಗಳು ಹಾನಿ ಸಂಭವಿಸಿದೆ. ಆದ್ರೆ ಇರಲಿ, ಮುಖ್ಯವಾಗಿ ಕಬ್ಬಿನ ಬೆಳೆ ಕಮರ್ಷಿಯಲ್ ಬೆಳೆ ಇರೋದ್ರಿಂದ ಕಬ್ಬು ಬೆಳೆಗಳಿಗೆ ಪರಿಹಾರ ಕೊಡೋದಕ್ಕೆ ಬರೋದಿಲ್ಲ. ಅಲ್ಲದೆ ಕ್ಷೇತ್ರದಲ್ಲಿ ಇನ್ನೂ ಹಲವು ಬೆಳೆಗಳು ಸರ್ವೆ ಕಾರ್ಯ ಆಗಬೇಕು. ನೀರು ಇರೋದ್ರಿಂದ ಸರ್ವೆ ಕಾರ್ಯ ವಿಳಂಬವಾಗ್ತಾ ಇದೆ. ಸರ್ವೆ ಆದ ನಂತರ ಸರ್ಕಾರ ನಿಯಮದ ಪ್ರಕಾರ ಹಣ ಬರುತ್ತೆ ಅಂತ ಹೇಳಿದ್ರು. ಮುಜರಾ ಇಲಾಖೆಯಿಂದ ದೇವಾಲಯಗಳು ಮುಕ್ತವಾಗಬೇಕು. ಮಂತ್ರಾಲಯ ಶ್ರೀಗಳು ಹೇಳಿಕೆ ವಿಚಾರವಾಗಿ ಮಾತನಾಡಿ, ಅದಕ್ಕೆ ಎಲ್ಲರೂ ಕೂಡ ಉತ್ತರ ಕೊಡೋದಕ್ಕೆ ಬರೋದಿಲ್ಲ. ಅದು ಸಾರ್ವಜನಿಕ ವಿಚಾರ, ಸರ್ಕಾರಕ್ಕೆ ಸಂಬಂಧವಿಲ್ಲ. ಎಲ್ಲ ದೇವಾಲಯಗಳು ಸ್ವತಂತ್ರವಾಗಿದೆ. ಕೆಲವು ದೇವಾಲಯಗಳು ಮಾತ್ರ ಸರ್ಕಾರದ ಅಧೀನದಲ್ಲಿದೆ. ಹಲವು ದೇವಾಲಯಗಳು ಟ್ರಸ್ಟ್ ಮುಖಾಂತರ ನಡೆಯುತ್ತೆ ಎಂದರು. ತಿರುಪತಿ ಪ್ರವಾಸದಲ್ಲಿ ದನದ ಕೊಬ್ಬು ಹಾಕಿದ ಆರೋಪ ವಿಚಾರವಾಗಿ ಮಾತನಾಡಿ, ನಾವು ಗೋಕಾಕ ಆಗ್ರಹಿ ಕುರಿತು ಏನು ಹೇಳುವುದು? ಅವರು ಜಾಗೃತವಾಗಿ ಇರಬೇಕಾಗಿತ್ತು. ನಮ್ಮಲ್ಲಿ ಇಂತಹ ಯಾವುದಾದ್ರೂ ಕಂಡು ಬಂದ್ರೆ ಯಾರಾದ್ರೂ ದೂರು ಕೊಟ್ಟರೆ ಕ್ರಮ ಕೈಗೊಳ್ಳಲಾಗುತ್ತೆ ಎಂದರು. ರಾಜ್ಯದಲ್ಲಿ ಪ್ಯಾಲೆಸ್ತೈನ್ ಧ್ವಜ ಹಾರಾಟ ಪ್ರಕರಣ ಕುರಿತು ಮಾತನಾಡಿ, ನಮ್ಮ ವಿರೋಧಿ ದೇಶದ ಧ್ವಜ ಹಾರಾಡಿದ್ರೆ ಕ್ರಮ ಮಾಡಬಹುದು. ಎಲ್ಲ ಮುಸ್ಲಿಂ ಕಂಟ್ರಿ ಭಾರತ ದೇಶದ ವಿರೋಧಿಗಳಲ್ಲ. ಭಾರತದ ಜೊತೆಗೆ ಕೆಲವು ಮುಸ್ಲಿಂ ದೇಶಗಳು ಸ್ನೇಹ ಸಂಬಂಧ ಹೊಂದಿದೆ. ಎಲ್ಲ ಒಂದೇ ದೃಷ್ಟಿಯಿಂದ ನೋಡಬಾರದು. ದೇಶ ವಿರೋಧಿ ಚಟುವಟಿಕೆ ಇದ್ರೆ ಕ್ರಮ ಕೈಗೊಳ್ಳಲಾಗುತ್ತೆ. ಅದರ ಬಗ್ಗೆ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳುತ್ತೆ ಎಂದು ಹೇಳಿದ್ದಾರೆ. ಪಂಚಮಸಾಲಿ ಮೀಸಲಾತಿ ವಿಚಾರವಾಗಿ ಮಾತನಾಡಿ, ಕಾನೂನಿನಲ್ಲಿ ಯಾವ ರೀತಿ ಅವಕಾಶವಿದೆ ಎಂಬುದನ್ನು ಚರ್ಚೆ ಮಾಡಬೇಕು. ಹಿಂದಿನ ಸರ್ಕಾರ ಏನೂ ಕ್ರಮ ಮಾಡಲಿಲ್ಲ. ಕಾನೂನು ರೀತಿಯಲ್ಲಿ ಯಾವ ರೀತಿ ಇದೆ ಎಂಬುದನ್ನು ನೋಡಬೇಕು. ಮುಖ್ಯವಾಗಿ ಹಲವು ಹೋರಾಟ ಮಾಡಿದ್ರು ಕೂಡ ಯತ್ನಾಳ್ಗೆ ಮೀಸಲಾತಿ ಕೊಡಿಸೋದಕ್ಕೆ ಆಗಲಿಲ್ಲ. ಹಿಂದೆ ಅವರದೇ ಸರ್ಕಾರ ಇತ್ತು. ಏನು ಮಾಡಿದ್ರೂ 3 ದಿನದಲ್ಲಿ ಮೀಸಲಾತಿ ಕೊಡೋದಕ್ಕೆ ಬರೋದಿಲ್ಲ ಎಂದರು. ಕಾನೂನು ನಮ್ಮ ಕೈಯಲ್ಲಿ ಇಲ್ಲ. ಅದರ ಚೌಕಟ್ಟಿನಲ್ಲಿ ಮೀಸಲಾತಿ ನೀಡಲಾಗುತ್ತೆ. ರಾಜಕೀಯ ಭಾಷಣದಿಂದ ಪರಿಹಾರ ಸಿಗೋದಿಲ್ಲ ಎಂದರು. ಎಡಬಲ ಒಂದು ಎಲ್ಲ ಕಡೆ ಎಲ್ಲ ತಾಲೂಕಿನಾಗ ಲೆಫ್ಟ್ ರೈಟ್ ಅದಾವ. ಇಲ್ಲಿ ಅಲ್ಲಿ ಸರ್ ಮೊನ್ನೆ ಮುಧೋಳದಾಗ ಗಣಪತಿ ವಿಸರ್ಜನೆ ಯತ್ನಾಳವ್ರಿ ಟಿಪ್ಪು ಸುಲ್ತಾನ್ ಅವರು ಉಳಿದಾರೆ ಸರ್. ಅದು ಈಗ ಹೇಳೋದಂತ ಸಂದರ್ಭ ಅಲ್ಲ. ಸ್ಥಳೀಯ ಶಾಸಕರು ಸರ್ ಭೇಟಿ ಕೊಟ್ಟಿಲ್ಲ. ಯಾವುದೋ ಒಂದು ವಿಷಯದಾಗ ಹೊಂದಾಣಿಕೆ ಸರಿ ಇಲ್ಲ ಸರ್. ಎಲ್ಲಾರು ಸ್ವಲ್ಪ ಏನೋ ಪಾರ್ಟಿ ಬಂದಾಗ ಎಲ್ಲ ಹೊಂದಾಣಿಕೆ ಇದ್ದೇ ಇರ್ತಿಲ್ಲ. ಪಾರ್ಟಿ ಬಂದಾಗ ಇದ್ದೇ ಇರ್ತದೆ. ಅದೇನು ಪಾರ್ಟಿ ಬಂದಾಗ ಏನು ಪಾರ್ಟಿ ಇರೋದು ಯಾರು ಮಾಡೋದಿಲ್ಲ. ಇದ್ದೇ ಇರ್ತೀವಿ, ಹೊಂದಾಣಿಕೆ ಆಗಿರ್ತೀವಿ. ಆಮೇಲೆ ಒಂದಿಷ್ಟು ಅಭಿಮಾನಿಗಳು ಗಜಾನನ ಮಂಗಸೂರಿಗೆ ಅನ್ಯಾಯ ಆಗಿದೆ, ಏನು ಸಿಗ್ತಾ ಇಲ್ಲ, ಏನು ಕೊಡ್ತಾ ಇಲ್ಲ. ಟೈಮ್ ಬರ್ತದೆ, ಟೈಮ್ ಕಾಯ್ಬೇಕಲ್ಲ. ಬಹಳಷ್ಟು ಮಂದಿ ಆಕಾಂಕ್ಷಿಗಳದಾರ ಅಥಣಿ ತಾಲೂಕಲ್ಲಿ, ಜಿಲ್ಲೆಯಲ್ಲಿ. ಟೈಮ್ ಬರ್ತೈತಿ, ವೇಟ್ ಮಾಡ್ಬೇಕು. ವೇಟ್ ಮಾಡ್ಬೇಕು. ರಾಜಕೀಯಲ್ಲಿ 40 ವರ್ಷ ಇದ್ದವ್ರು ಇನ್ನೂ ಅರ್ಜಿ ಹಿಡ್ಕೊಂಡು ಹಂಗ ಹೇಳ್ತಾರ. ನಾವು 40 ವರ್ಷದಿಂದ ಕಾಂಗ್ರೆಸ್ನಾಗ ಹೋದ್ರಿ, ಮೋಸ್ಟ್ ಸೀನಿಯರ್ ಅಂತ ಹೇಳ್ತಾನೆ. ಇಲ್ಲಿ ಅದಾರ, ಅವೆಲ್ಲ ಅಡ್ಡಾಡತ್ತಾರ. ಪಾತ್ರ ಹೆಚ್ಚಿಗೆ ಇದೆ ಸರ್. ಇದೇನು ಇಲ್ಲ ಅಂತ ಹೇಳಕ್ ಆಗಲ್ಲ. ಬುಟಾಳೆ ಅವ್ರದ್ದು ಎಲ್ಲ ಪಾತ್ರ ಜಾಸ್ತಿ ಇದೆ. ಇನ್ನೂ ಬಹಳಷ್ಟು ಮುಖಂಡರು ಅದಾರ, ಅವ್ರದ್ದು ಇದೆ. ಆದ್ರೆ ಇರೋದು ಲಿಮಿಟೆಡ್ ಅವಕಾಶಗಳು. ಸ್ವಲ್ಪ ವೇಟ್ ಮಾಡ್ಬೇಕು. ಅಂದ್ರೆ ಗಜಾನನ ಮಂಗಸೂಳಿ ಅವ್ರಿಗೆ ಏನೇ ಅವಕಾಶ ಬರುತ್ತಾ ಸರ್? ರಾಜಕೀಯ ಅವಕಾಶ ಬರ್ತೈತೆ. ಇಂಥದ್ದಂತ ಹೇಳಕ್ ಆಗಲ್ಲ. ರಾಜಕೀಯ ಅವಕಾಶ ಬರ್ತೈತೆ ಅಷ್ಟೇ. ಮತ್ತೆ ಸರ್ ಈಗ ಸಮನ್ವಯ ಕೊರತೆ ಇದೆ. ಸಮನ್ವಯ ಕೊರತೆ ಏನಿಲ್ಲ. ಏನ್ ಕೊರತೆ ಇದೆ? ಪಕ್ಷ ಬಂದಾಗ ಪಕ್ಷದ ಪರವಾಗಿ ಎಲ್ಲರೂ ಇರ್ತೀವಿ. ನಮ್ಮ ಗುಂಪ, ನಮ್ಮ ಲೀಡರ್ಶಿಪ್ ಸಪ್ರೇಟ್ ಇದ್ದೇ ಇರ್ತೈತಿ. ಎಲ್ಲ ಪಕ್ಷದಾಗ, ಎಲ್ಲ ಜಿಲ್ಲೆ, ಎಲ್ಲ ತಾಲೂಕಲ್ಲಿ ಇದೆ. ಇಲ್ಲೂ ಇದೆ. ಅದು ನಿಮ್ಮ ಉಪಸ್ಥಿತಿ ಇದ್ದಾಗ ಶಾಸಕರು ಇರೋದಿಲ್ಲ. ಅದು ನಿಮಗೆ ಗೊತ್ತೇ ಇದ್ರಲ್ಲ. ಅದು ಯಾಕಂತ ಮತ್ತೇನು ಹೇಳೋದು? ಯಾಕಂತ ನಿಮ್ಗೆ ಗೊತ್ತಿದೆ. ಮತ್ತೆ ಪ್ರಶ್ನೆ ಆಗಿದೆ ಸರ್. ಈಗ ಅಂದ್ರೆ ಇದೇ ರೀತಿ ಮುಂದುವರಿತಾರೆ. ಶಾಸಕರು ಇರಲ್ಲ, ಶಾಸಕರಿದ್ದರೆ ಎಷ್ಟು ಸಚಿವರು ಇರಲ್ಲ. ಜನರು ಗೊಂದಲದಲ್ಲಿದ್ದಾರೆ. ಜನರು ಕರೆಕ್ಟ್ ಇದಾರ. ಅವ್ರ ಕೆಲಸ ನಾವು ಮಾಡ್ತೀವಿ, ಅವರು ಮಾಡ್ತಾರೆ, ಎಲ್ಲಾರು ಮಾಡ್ತಾರೆ. ಜನರ ಕೆಲಸ ಏನು ನಿಂತಿಲ್ಲಲ್ಲ. ನಮ್ಮ ಜಗಳ ಆಗಿದ್ರು ಕೂಡ ಸೊ ಜನರ ಕೆಲಸ ಮಾಡ್ತೀವಿ. ಅವ್ರು ಯಾವ ಗುಂಪ ಈ ಗುಂಪಿಲ್ಲ. ಯಾರು ಬಿಜೆಪಿ ಬಂದ್ರು ಮಾಡ್ತೀವಿ, JDS ಬಂದ್ರು ಮಾಡ್ತೀವಿ, ಕಾಂಗ್ರೆಸ್ ಬಂದ್ರು ನಾವು ಕೆಲಸ ಮಾಡ್ತೀವಿ. ಅಂದ್ರೆ ಅಥಣಿಯಲ್ಲಿ ಇದೇ ರೀತಿ ಮುಂದುವರೆದ್ರೆ ಚುನಾವಣೆ ಮೇಲೆ ಪರಿಣಾಮ ಇರ್ತೈತಿ ಅಂತ ಸರ್. ಇಲ್ಲಿ ಕಾಂಗ್ರೆಸ್ ಮೂಲ ಕಾಂಗ್ರೆಸ್ ಇಲ್ಲ, ಹಂಗೇನಾಗಲ್ಲ. ಅದು ಹಂಗೇನಾಗಲ್ಲ. ಇನ್ನು ಚುನಾವಣೆ ದೂರ ಐತಲ್ಲ. 4 ವರ್ಷ ಒಂದಿದೆ, 5 ವರ್ಷ ಇದೆ. ಅವಾಗೇನು ಯಾರಿಗೆ ಟಿಕೆಟ್ ಸಿಗ್ತದೆ ಅವ್ರಿಗೆ ಮಾಡ್ಲೇಬೇಕು, ಎಲ್ಲಾರು ಕೂಡಿ. ಈ ಮೊನ್ನೆ ಉದಾಹರಣೆ ನಿಮ್ಮ ಸಮನ್ವಯತೆ ಕೊರತೆ ಅಂದ್ರೆ ಪುರಸಭೆ ಚುನಾವಣೆಯಲ್ಲಿ ಒಂದ್ ಸ್ವಲ್ಪ ಏರುಪೇರಾಗಿತ್ತು ಸರ್. ಇದೇ ಕರೆಕ್ಟ್ ಆದ್ರಲ್ಲ, ಮತ್ತೆ ಎಲ್ಲರೂ ಕೂಡ ಮಾಡ್ಯಾರಲ್ಲ. ಮತ್ತೆ
ಹಿಂದೆ ವಿರೋಧ ಮಾಡಿದಾರ, ಈಗಿನವ್ರ ಕೆಲ ಕೂಡಿ ಮಾಡಿದ್ರೆ ಮತ್ತೇನು ಸಮನ್ವಯ ಬೇಕಾದ್ರೆ ಅದಕ್ಕಿಂತ ಹೆಚ್ಚು ಏನ್ ಬೇಕು ನಮ್ಗೆಲ್ಲ ಕೂಡಿ ಮಾಡೈತಿ. ಸಮನ್ವಯ ಇತ್ತಂದ್ರೆ ರಿಸಾರ್ಟ್ ರಾಜಕಾರಣ ಯಾಕೆ ಮಾಡ್ತಿದ್ರು? ರಿಸಲ್ಟ್ ರಾಜಕಾರಣ ರಿಸಾರ್ಟ್ ರಾಜಕಾರಣ ಯಾಕೆ ಮಾಡ್ತಿದ್ರು? ಅವ್ರು ನಾವು ಕೇಳಿದ್ವಿ ಮೊದ್ಲ, ಇಲ್ಲಿ ಇರ್ತೀರ ಹೋಗ್ತಾರ ಅಂತ, ಏನೋ 4 ದಿವಸ ಹೋಗ್ತೀವಿ ಅಂತ ಹೋಗಂತೇಳಿ ಮೊದ್ಲ ಕೇಳಿದವ್ರಿಗೆ ಹೋಗೋದು ಅವಶ್ಯಕತೆ ಇದ್ರೆ ನೋಡಿ, ಇಲ್ಲ ಇಲ್ಲೇ ಇರೋದ್ರೆ ನಾವು 4 ಮಂದಿ ನಾವು ಹೋಗೋಣ. ಈಗ ಅವಕಾಶ ಆಮ್ಯಾಗ ಯಾರು ಕರ್ಕೊಂಡು ಹೋಗಾರಂದ್ರ ಅವ್ರ ಈಗ ಚುನಾವಣೆ ಬಂದಾಗ ಹೋಗ್ಯಾರ, ಆಮ್ಯಾಗ ನಮ್ನ ಯಾರು ಚಾನು ಕುಡ್ಸೋಲ್ಲ, ಈಗ ಹೋಗ್ತಾರಂದ್ರ ನಡಿ ಅಂದ್ವಿ. ಸರಿ, ಬಂದವರು ಯಾರು ಬೆಂಬಲಿಗರು ಸರ್? ಕಾಂಗ್ರೆಸ್ ಅವರೆಲ್ಲರೂ. ಸರಿ, ಬೆಳಗಾವಿ ಜಿಲ್ಲೆ ವಿಭಜನೆ ಕುರಿತು ಸರ್ ನೀವು ಹಲವಾರು ಬಾರಿ ಸರ್ಕಾರ ಮಟ್ಟದ ಗಮನವನ್ನು ಸೆಳೆದಿದೆ ಸರ್. ಎಲ್ಲಿವರೆಗೆ ಬಂತು ಅಂತ ಅಂದ್ರೆ ಈ ಅಥಣಿ ಭಾಗದ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಸರ್. ಬೆಳಗಾವಿಗೆ ಹೋಗಿ ಅಲ್ಲಿ ಕೆಲಸ ಹೋಗ್ಲಿಕ್ಕೆ ದೂರ ಆದ್ರೆ ಚಿಕ್ಕೋಡಿ ಮಾಡಕ್ ನಾವು ಈಗಾಗಲೇ ಸಾಕಷ್ಟು ಸಾರಿ ಹೇಳಿದ್ವಿ, ಒತ್ತಡ ಮಾಡ್ತಾ ಇದ್ವಿ. ಆದಷ್ಟು ಬೇಗ ಆಗ್ಬೇಕಂತ ನಮ್ದಿದೆ. ನೋಡೋಣ, ಅದಕ್ಕೆಲ್ಲ ಕಾಲ ಕೂಡಿ ಬರಬೇಕು. ಎಲ್ಲಾನು ಫೈನಾನ್ಸಿಯಲಿ ಕೂಡ ನೋಡಬೇಕು, ರಾಜಕೀಯ ಡಿಸಿಷನ್ ಕೂಡ ಆಗ್ಬೇಕಂತ ಆದಷ್ಟು ಬೇಗ ಆಗ್ಬೇಕಂತ ಸರ್. ನಮಗೂ ಇದೆ. ಚಿಕ್ಕೋಡಿ ಅವ್ರಿಗೆ, ಇದು ಅಥಣಿ ಅವ್ರಿಗೆ, ರಾಯಬಾಗು, ನಿಮ್ಮ ತೆಲುಸಂಗು ನಿಮ್ಗೆ ಬೆಂಬಲ ಅದ? ಬೆಂಬಲ ಇದೆ. ನಮ್ದು 2 ಸಲ ಹೇಳಿ ಬೆಂಬಲ ಇದೆ ಅಂತ. ನೀನು ಜಿಲ್ಲಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ಅಥಣಿ ಮಾಡ್ಲಿಕ್ಕೆ ಆಗಲ್ಲ. ಎಲ್ಲಾನು ಒಂದು ಮಾಡ್ಕೊತೀರಿ. ಸರ್, ಈ ಭಾಗದ ಪ್ರಮುಖ ಯೋಜನೆ ಅಂದ್ರೆ ಒಂದು ರೈಲು ಯೋಜನೆ ಸರ್, ವಿಜಯಪುರ ಮತ್ತು ಶೆಡ್ವಾಳ ಯೋಜನೆ. ಸಚಿವರ ಗಮನಕ್ಕೂ ನೀವು ಹಿಂದೆ ತಂದಿದ್ರಿ. ಇಲ್ಲ, ಇನ್ನೂ ಆಗಿಲ್ಲ. ಅದ ಈಗ ಫಸ್ಟ್ ನಮ್ದು ಹಳೇದಿದೆ ಕುರ್ಚಿ ಬಾಗಲಕೋಟೆ, ಫಸ್ಟ್ ಅದಾಗಲಿ. ಸಂಸದರ ಗಮನಕ್ಕೂ ತಂದೇವು ಸರ್. ಅದಾದ್ಮ್ಯಾಗ ಇದನ್ನ ಸಂಸದರ ಗಮನ ಶೆಡ್ಬಾಳ, ಬಿಜಾಪುರ ಆದ್ರೆ ಇನ್ನು ಬೆಂಗಳೂರಿಗೆ ಭಾಳ ಬಿಸ್ನೆಸ್ ವೈಸು ಜನರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಭಾಳಷ್ಟು. ಸರ್, ನೀವು ರಾಜ್ಯಾದ್ಯಂತ ಅಡ್ಡಾಟ ಮಾಡ್ತಿದ್ರಿ, ಬಟ್ ಅಥಣಿ ಅಭಿವೃದ್ಧಿಯಲ್ಲಿ ಸರ್ ಇನ್ನೂ ಹಿಂದೆ ಇದೆ. ಹಿಂದೇನಿಲ್ಲ ರೀ, ಯಾಕಂದ್ರೆ ನಾವೇನೋ ಮಾಡೋ ಫೇಸ್ ವೈಸ್ ಮಾಡಬೇಕಾಗತ್ತೆ. ಈಗ ದುಡ್ಡು ಒಂದೇ ಸರಿ ಸಿಗೋಲ್ಲ ಯಾವುದೇ ಸರ್ಕಾರ ಬಂದರು. ಅಂತ ಮಾಡ್ಲಿಕ್ಕೆ ಹೋದಾಗ ಇವೆಲ್ಲ ಸಮಸ್ಯೆ ಪರಿಹಾರ ಆಗ್ತದೆ. ಅವರು ಇದ್ರಾಗಿ ತಿಂಗಿ ಬೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ, ಮಂತ್ರಾಲಯ ಪೀಠಾಧಿಪತಿ ಸುರೇಂದ್ರ ಅವರ ಅದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ನಾವಾಗಲ್ಲ. ಅದು ಅವ್ರಿಗೆ ಸಂಬಂಧಪಟ್ಟ ವಿಚಾರ. ಅದು ಸಾರ್ವಜನಿಕ ಸರ್ಕಾರ ಕೂಡ ಸಂಬಂಧ ಇಲ್ಲ. ಅದು ಯಾವ್ದು ಆಗ್ಬೇಕಂತ ಆಲ್ಮೋಸ್ಟ್ ಎಲ್ಲ ನನ್ನ ಲೆಕ್ಕಲೆ ದೇವಸ್ಥಾನಗಳು ಸ್ವತಂತ್ರ ಅದಾವ. ಯಾವ ಸರ್ಕಾರ ಹಿಡಿತಲ್ಲಿ ಕೆಲವೇ ಅದಾವ. ಲಕ್ಷಾಂತರ ದೇವಸ್ಥಾನಗಳು 1,000-2,000 ಅಷ್ಟೇ ಇರಬೇಕು. ಮಿಕ್ಕಿದೆಲ್ಲ ಸ್ವತಂತ್ರವಾಗಿ ಟ್ರಸ್ಟನ್ನು ನಡೆಸ್ತಾರೆ. ಸರಿ, ತಿರುಪತಿ ಪ್ರಸಾದದಲ್ಲಿ ದಂಡದ ಪಂಪದ ಪ್ರಕಾರ ಹಿಂದೂ ಅವ್ರ ಹೇಳ್ಬೇಕು, ಯಾರು ಸಂಬಂಧಪಟ್ಟವ್ರು. ನಾವಿಲ್ಲಿ ಗೋಕಾಕ ಅಥಣಿ ನಮ್ಮ ಕರ್ನಾಟಕದಲ್ಲೂ ಯಾವ್ದಾದ್ರು ತಿರುಪತಿಯಲ್ಲಿ ಕೂತು ನಾವೇನು ಹೇಳೋರು? ಇಲ್ಲ ಸರ್, ಕರ್ನಾಟಕದಲ್ಲೂ ಸಾಕಷ್ಟು ದೇವಾಲಯಗಳಿದಾವೆ. ಅದು ನಾವು ಅವ್ರು ಸಂಬಂಧಪಟ್ಟಾರ. ಸರ್ಕಾರ ಯಾವ ರೀತಿ ಸರ್ಕಾರ ಏನ್ ಮಾಡ್ಲಿಕ್ಕೆ ಆಗಲ್ಲ. ಸರ್ಕಾರ ಪಾತ್ರ ಏನಿದೆ ಅವ್ರ ಅದಕ್ಕೆ ಇಂಡಿಪೆಂಡೆಂಟ್ ಅವ್ರು ಚೆಕ್ ಮಾಡಿಸ್ಕೋಬೇಕು. ಏನು ಎಂತು ಏನೇನು ಇರ್ಬೇಕು ಅದ್ರೊಳಗೆ, ಯಾವ್ದು ಇರಬಾರ್ದು ಅಂತ. ಸರ್ಕಾರ ಭಾಳ ದೂರ ಕೊಟ್ಟರೆ ತನಿಖೆ ಮಾಡ್ತಾರೆ ಅಷ್ಟೇ. ಇಲ್ಲಾಂದ್ರೆ ನಮ್ದೇನು ಪಾತ್ರ ಅದ್ರಲ್ಲ ಅದ್ರ. ಸರ್, ಈಗ ಪ್ಯಾಲೇಸ್ ಧ್ವಜ ಹಾರಾಟ ಆಗ್ತಾ ಇದೆ ಸರ್. ಚಿಕ್ಕಮಗಳೂರು ಆಯ್ತು, ಚಿಕ್ಕೋಡಿ ಬೆಳಗಾವಿಯಲ್ಲಿ ಪೆಡಲ್ ಆಗ್ತಾ ಇದೆ ಸರ್. ಒಂದ್ ಕಡೆ ಸದ್ಯ ಇವರು ಜಮೀರ್ ಅಹಮದ್ ಅವರು ಇರ್ತಾರೆ, ಅದೇನು ತಪ್ಪು ಅಂತ ಒಂದು ಪ್ರಶ್ನೆ ಹೇಳ್ತಾರೆ ಸರ್. ಎಲ್ಲೊಂದು ಕಡೆ ಪ್ರೇರಣೆ ಆಗ್ತಾವ ಅಂತ. ಯಾವ ರಾಷ್ಟ್ರದ ಹಾರಿಸ್ಬಾರ್ದ, ನಮಗೆ ಅವ್ರದ್ದು ವಿರೋಧ ಇರಬೇಕು. ಲೈಕ್ ಪಾಕಿಸ್ತಾನದ ಧ್ವಜ ನಾವು ವಿರೋಧ ಮಾಡ್ತೀವಿ. ಈಗ ಎಲ್ಲ ಮುಸ್ಲಿಮರು ಎಲ್ಲರೂ ಮುಸ್ಲಿಂ ಭಾರತ ದೇಶದ ವಿರೋಧಿಗಳಲ್ಲ. ಅವ್ರು ಪ್ಯಾಲೆಸ್ತಾನಿ ವಿರೋಧಿ ಇರ್ಬೋದು, ಭಾರತೀಯ ವಿರೋಧ ಅಲ್ಲಲ್ಲ. ಪ್ಯಾಲೆಸ್ತಾನಿ ಅವ್ರವ್ರ ಜಗಳ ಇರ್ಬೋದು. ಈಗ ನಮಗೆ ಎನಿಮಿ ಇದ್ದವ್ರು ಮಾತ್ರ ನಾವು ವಿರೋಧ ಮಾಡಬೇಕು. ಈಗ ಎಲ್ಲ ಮುಸ್ಲಿಂ ಕಂಟ್ರಿ ಯಾವ್ದು ಆರಿಸ್ರೆ ಒಂದೊಂದ್ಸಲ ಫ್ರೆಂಡ್ಲಿ ಕಂಟ್ರಿ ಇರ್ತಾವೆ ಕೆಲವು. ಸೊ ಎಲ್ಲಾನು ಒಂದೇ ದೃಷ್ಟಿಯಿಂದ ನೋಡ್ಲಿಕ್ಕೆ ಹೋಗ್ಬಾರ್ದು. ಸರ್, ಏನ್ ಕ್ರಮ ತಗೋತೀರ ಅಂತ ಸರ್ ಅಂತವ್ರ ವಿರುದ್ಧ? ಅದು ಇದ್ರೆ ಆಗ್ತಾರ, ಕ್ರಮಕ್ಕೆ ಆಗ್ತಾರ. ಪಾಕಿಸ್ತಾನ ಜೆಂಡ ಆದ್ರೆ ತೊಗೊಳ್ತಾರ. ದೇಶದ ವಿರೋಧ ಕೂಗಿರೋ ಕ್ರಮ ತಗೋತಾರ. ಅವೆಲ್ಲ ರೂಟೀನ್ ಪ್ರೊಸೆಸ್ಸು. ಅದನ್ನೆಲ್ಲ ರಾಜಕೀಯ ಮಾತಾಡೋದು ಅವಶ್ಯಕತೆ ಇಲ್ಲ. ಅದ್ರಿದ್ರೆ ಪೊಲೀಸ್ ಆ್ಯಕ್ಟ್ ಮಾಡೇ ಮಾಡ್ತಾರೆ. 2A ಮೀಸಲಾತಿ ವಕೀಲರಲ್ಲಿ ಹೋರಾಟ ಸರ್, ವಕೀಲರು ಕೂಡ ಈಗ ಬೀದಿಗಳಿಗಿದ್ದಾರೆ. ಎಲ್ಲ ಯಾರು ಕೂಡ ಅದು ಕಾನೂನಿನಲ್ಲಿ ಅದಕ್ಕೇನು ಅವಕಾಶ ಇದೆ ಚೆಕ್ ಮಾಡಬೇಕು. ಹಿಂದಿನ ಸರ್ಕಾರ ಕೂಡ ಮಾಡೋ ಅಂತ ಹೇಳಿ ಕೊನೆಯವರೆಗೆ ಮಾಡೋದಿಲ್ಲ. ಸಮಸ್ಯೆ ಇದೆ ಅದು. ಸೊ ಕಾನೂನು ರೀತಿಯಿಂದ ಮೊದಲು ನೋಡಬೇಕು. ಸೊ ಆಮ್ಯಾಗ ಅದಕ್ಕೆ ಏನು ಪರಿಹಾರ ಇದೆ ಅಂತ ಸರ್ಕಾರದಾಗ ಕಂಡುಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. 15ನೇ ತಾರೀಕು ಡೆಡ್ಲೈನ್. ಅವ್ರ ಡೆಡ್ಲೈನ್ ನಾ ಏನು ಮಾಡ್ರಿ, ನಾ ಸರ್ಕಾರ ಇದೆ ಅದಕ್ಕೆ ಸರ್ಕಾರ ಮಾಡಬೇಕು. ಈಗಿಂದ ಅವ್ರ ಸರ್ಕಾರ ಇತ್ತಲ್ಲ, ಮತ್ತೆ ಇಂಥವ್ರು ಯಾಕೆ ಮಾಡೋದಿಲ್ರಿ? ಅಂದರೆ ನಾ ಹೇಳುವಂಥ ಉದ್ದೇಶ ಕಾನೂನನ್ನು ಮೇಲೆ ಸ್ಟಡಿ ಮಾಡ್ಬೇಕು ನಾವು. ಈಗ ಯಾರು ಡೆಡ್ಲೈನ್ ಕೊಡೋ ಮತ್ತೆ ಹಿಂದಿನ ಅವ್ರ ಸರ್ಕಾರ ಇತ್ತಲ್ಲ, ಮತ್ತೆ ಸುಮಾರು ಇಂಥ ಹೋರಾಟ ಆಗೋದು ಮಾಡೋಕ್ಕಾಗೋದಿಲ್ಲ. ಮೊದಲು ಕಾನೂನಲ್ಲಿ ಏನು ಅವಕಾಶ ಇದೆ ಇಲ್ಲ ಅಂತ ಕುಂತು ಚರ್ಚೆ ಮಾಡಬೇಕು. ಅದ್ರ ಮೂಲಕ ಪರಿಹಾರ ಮಾಡ್ಲಿಕ್ಕೆ ನಾವು
ಪ್ರಯತ್ನ ಮಾಡಬೇಕು. ಅದೇ ಹಿಂದೆ ಸರ್ಕಾರ ಇದ್ದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಕಾಶಪ್ಪನವರು ನಮ್ಮ ಸರ್ಕಾರ ಬಂದ್ರೆ 3 ದಿನದಲ್ಲಿ ಮೀಸಲಾತಿ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ರು. ಬಟ್ ಈ ಸಲ ಕಾಂಗ್ರೆಸ್ ಸರ್ಕಾರದ ಏನು ಸರ್ ನಡೆ ಅಂತ ಈ ಮೀಸಲಾತಿ ವಿಚಾರದಲ್ಲಿ? ನೋಡಿ, 3 ದಿವಸದಲ್ಲಿ 4 ದಿವಸದಲ್ಲಿ ಯಾವ ಸರ್ಕಾರ ಕೊಡ್ಲಿಕ್ಕೆ ಆಗೋದಿಲ್ಲ. ಕಾನೂನು ಚೆಕ್ ಮಾಡಬೇಕಂತ ಕಾನೂನು ನಮ್ಮ ಕೈಯಲ್ಲಿಲ್ಲ. ನಾವು ಹೇಳಿರ್ತೀವಿ, ಭಾಷಣ ಮಾಡಿರ್ತೀವಿ, ಇಲ್ಲಿ ಬಂದ ಮ್ಯಾಗ ಕಾನೂನು ಅಡೆತಡೆ ಬರ್ತಾವ. ಎಲ್ಲರೂ ಕೂಡಿ ಶಾಂತ ರೀತಿಯಿಂದ ಚರ್ಚೆ ಮಾಡಬೇಕು. ಕಾನೂನಲ್ಲಿ ಏನು ಅವಕಾಶ ಇದೆ, ಅವ್ರಿಗೆ ಹೆಂಗೆ ಸಮಾಜಕ್ಕೆ ಸಹಾಯ ಮಾಡ್ಲಿಕ್ಕೆ ಬರ್ತದೆ ಅಂತ ಚರ್ಚೆ ಮಾಡಬೇಕು. ಇದು ರಾಜಕೀಯ ಭಾಷೆಯಿಂದ ಪರಿಹಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಸರ್, ಸ್ಥಳೀಯ ಕಾಂಗ್ರೆಸ್ ನಮ್ದು ರೆಗ್ಯುಲರ್ ವಿಸಿಟ್ ಇದು. ಈ ಭಾಗದ ಜನರ ಸಮಸ್ಯೆಗಳನ್ನ ಕೇಳಕ್ಕೆ ಮಂತ್ರಿ ಆಗಕ್ಕಿಂತ ಮುಂಚೆನೂ ನಿಮ್ಮ ಹತ್ರನಿಗೆ ಬರ್ತಿದ್ದೀವಿ, ಆದ್ಮೇಲೆ ಬರ್ತಾ ಇದ್ದೀವಿ, ಮುಂದೆ ಕೂಡ ಬರ್ತಾನೆ ಇರ್ತೀವಿ. ಮಂತ್ರಿಯಾಗಿ ನಮ್ಮದು ಕೂಡ ಜವಾಬ್ದಾರಿ ಇದೆ. ಮತ್ತು ಜೊತೆಗೆ MP ಆಗೋದ್ರಿಂದ ಇನ್ನೂ ಹೆಚ್ಚು ಜವಾಬ್ದಾರಿ ಮೇಲೆ ಸಾರ್ವಜನಿಕ ಸ್ವಲ್ಪ ಸಮಸ್ಯೆಗಳನ್ನ ಕೆಲವು ಕೊಟ್ಟಿದ್ದಾರೆ. ಸ್ವಲ್ಪ ಪರಿಹಾರ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಸರಿ, ಪ್ರವಾಹ ಬಂದು ಸಾಕಷ್ಟು ಹಾನಿ ಆದ್ರೂ ಇನ್ನೂ ಹಣ ಬಂದಿಲ್ಲ. ಯಾವ್ದು ಪರ್ಟಿಕ್ಯುಲರ್ ಯಾವ್ದು ಅದು ಹಂತ ಕೃಷ್ಣಾ ನದಿ ಪ್ರವಾಹದಿಂದ ಸರ್ ಹಾನಿ ಕರೆಕ್ಟ್ ಹಾನಿ ಅಂದ್ರೆ ಅದ್ರಾಗ ಭಾಳಷ್ಟು ನಮೂನೆ ಅದ. ಯಾವ್ದು ಪರ್ಟಿಕ್ಯುಲರ್ ಯಾವ್ದು ಕಬ್ಬು ಬೆಳೆ ಇನ್ನಿತರ ಬೆಳೆಗಳು ಕಬ್ಬು ಬೆಳೆಗೆ ಅಂತ ಕೊಡೋಲ್ಲ, ಕಮರ್ಷಿಯಲ್ ಕ್ರಾಪ್ ಕೊಡೋಲ್ಲ. ಬೇರೆದಕ್ಕೆಲ್ಲ ಸರ್ವೆ ಮಾಡ್ತಿದ್ದಾರೆ. ಕೆಲವು ಸರ್ವೆ ಆಗಿದೆ, ಕೆಲವು ಸರ್ವೆ ಆಗಿಲ್ಲ. ಯಾಕಂದ್ರೆ ನೀರು ಇರೋದ್ರಿಂದ ಕೆಲವು ಸರ್ವೆ ಮಾಡೋಕೆ ಆಗ್ತಾ ಇಲ್ಲ. ಮತ್ತು ಮಳೆ ಕೂಡ ಈಗ ನಿಂತಿದೆ. ಕೆಲವು ಸರ್ವೆ ನೀವು ಹೇಳ್ದಂಗೆ ಕೆಲವು ಸರ್ವೆ ಆಗಿಲ್ಲ, ಸರ್ವೆ ಮಾಡ್ತಾ ಇದ್ದೀವಿ. ಅಂದ್ರೆ ಸರ್ ಹಣನ ಬರಲ್ವಾ ಯಾವ ರೀತಿ ಅಂತ? ನಾವು ಬರೋದಿಲ್ಲ, ಸರ್ವೆ ಆಗಿಲ್ಲ. ಸರ್ವೆ ಆಗಿದ್ರೆ ದುಡ್ಡು ಕೊಡೋಕ್ಕಾಗೋದಿಲ್ಲ. ಸರ್ವೆ ಆದ್ಮೇಲೆ ಕೊಡ್ತೀವಿ. ಕೆಂಪಯ್ಯವ್ರು ಇದೆ, ಅದು ಕಾನೂನು ಹೋರಾಟ ಇದ್ದೇ ಇದೆಲ್ಲ. ಅದೇನು ಅವ್ರು ಏನು ಕೇಳಿದ್ದಾರೆ, ಏನು ಮಾಹಿತಿ ಅದು ಅವ್ರಿಗೆ ಗೊತ್ತು. ಸರ್ಕಾರ ಇದೆ, ಸರ್ಕಾರ ಅದನ್ನು ಹ್ಯಾಂಡಲ್ ಮಾಡ್ತಾರೆ. ಇತ್ತೀಚಿನ ದಿನದಲ್ಲಿ ಕಾಂಗ್ರೆಸ್ ದ್ವೇಷ ರಾಜಕಾರಣ ಮಾಡಬೇಕು ಮುನಿರತ್ನ ಅವರು ಹೇಳ್ತಾರ. ಮುನಿರತ್ನಾಗ ಏನು ಭಯ ಅಂತ ಹೇಳಿದ್ರೆ ಅವ್ರು ಏನೇನು ಮಾಡ್ಯಾರ ನೀವು ನೋಡಿಲ್ಲ? ಅದ ದೇಶ ರಾಜಕಾರಣ ಹೇಗಾಯ್ತದ? ಧ್ವನಿ ಪರೀಕ್ಷೆ ಆಗಿ ಬಂದ ನಂತರ ಫೈನಲ್ ಮಾಡಿ ಅದನ್ನ ಕೋರ್ಟ್ ನಿರ್ಧಾರ ಮಾಡಿದ್ರಲ್ಲ. ಕೋರ್ಟ್ ಏನು ಮಾಡಬೇಕು ಅನ್ನೋದು ಅದು ಸ್ವತಂತ್ರ. ಅದು ಅವ್ರು ಮಾಡ್ತಾರೆ, ನಾವು ಮಾಡಲ್ಲ. ಇವರು ಯಾರೋ ಕಂಪ್ಲೇಂಟ್ ಕೊಟ್ಟರು, ಅದಕ್ಕೆ ಪೊಲೀಸ್ ಆ್ಯಕ್ಟ್ ಮಾಡಿದ್ರು. ಮುಂದಿನ ನಿರ್ಧಾರ ಕೋರ್ಟ್ ಇದೆಲ್ಲ. ಈಗ ಭಾರದ್ವಾಜ್ ಅವರು ಇದ್ದಾಗ ಅವರು ರಾತ್ರಿ ಅವ್ರು ಏನೇ ಕ್ರಮ ಕೈಗೊಂಡ್ರು ಅದು ಕಾನೂನು ರೀತಿ ಕ್ರಮ ಕೈಗೊಳ್ತಾರೋ ಅತ್ತ ಕಾಂಗ್ರೆಸ್ನವ್ರು ಹೇಳ್ತಕ್ಕಂಥವ್ರು ಇಂದ ಈ ರಾಜ್ಯಪಾಲರ ಪ್ರಶ್ನೆ ಕೇಳಿದ್ರೆ BJP ಮ್ಯಾಗ ಯಾಕೆ ಆರೋಪ ಮಾಡ್ತಾರೆ ಅಂತ ಕೆಲವು ನಾಯಕರು. ಯಾವ್ದ್ರ BJP? ಈಗ ರಾಜ್ಯಪಾಲರು ಏನು ಪ್ರಶ್ನೆ ಕೇಳಿದ್ರೆ BJP ಕೈಗೊಂಬೆ ಅಂತಾರೆ. ಹಿಂದೆ ಭಾರದ್ವಾಜ್ ಅವರು ಯತ್ನ ಮಾಡಿ ಅಲ್ಲ, ಏನೋ ಆರೋಪ ಮಾಡೋ ಅವ್ರು ಏನು ಕೇಳಿದ ಮಾಹಿತಿ ಕೊಡಲೇಬೇಕು. ಸರ್ಕಾರ ಡ್ಯೂಟಿ. ಅವ್ರು ಏನು ಕೇಳ್ತಾರ ಕೊಡ್ತಾರ. ಆರೋಪ ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪ ಇದು ಸ್ವಾಭಾವಿಕ. ಅವ್ರು ಕೇಳಿದ ಮಾಹಿತಿಯನ್ನು ಸರ್ಕಾರ ಕೊಡ್ತಾರೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.